ಮಹಂತೇಶ್ ಲಕ್ಷ್ಮಣಹಟ್ಟಿ, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಮಹಂತೇಶ್ ಲಕ್ಷ್ಮಣಹಟ್ಟಿ ಅವರೇ, ಏನೋ ಮಹಂತೇಶ್ ಸರ್ ಹತ್ರ ನಾವು ಹೋಗೋಣ. ಕಾಂಗ್ರೆಸ್ನ ವಕ್ತಾರರಾಗಿದ್ದಾರೆ, ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ. ಜೊತೆಗೆ ಮಹಂತೇಶ್ ಸರ್ ಕೂಡ ಈಗ ಉತ್ತರ ಕರ್ನಾಟಕ ಭಾಗದವರು, ಹಾಗಾಗಿ ಬಾಗಲಕೋಟೆ ಆ ಭಾಗದವರಾಗಿರೋದ್ರಿಂದ ಸಹಜವಾಗಿ ಈ ಕಳಸಾ ಬಂಡೂರಿ ಕಣ್ಣೀರಿನ ಕಥೆಯಲ್ಲಿ ತಾವು ಕೂಡ ಸೇರ್ಕೊಂಡಿದ್ದೀರಾ. ತಮ್ಮ ಊರಿನ ರೈತರು ಸೇರ್ಕೊಂಡಿದ್ದಾರೆ, ತಮ್ಮ ಊರಿನ ಜನರು ಸೇರ್ಕೊಂಡಿದ್ದಾರೆ. ಕಳಸಾ ಬಂಡೂರಿ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಆಗಿ ಇದುವರೆಗೂ ಕೂಡ ಉಳಿದಿದೆ. ತಾವು ಒಬ್ಬ ರಾಜ್ಯ ವಕ್ತಾರರಾಗಿ ತಮ್ಮ ರೈತರ ಪರವಾಗಿ ಈ ಕಳಸಾ ಬಂಡೂರಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಇಷ್ಟು ದಿವಸ ನೆನೆಗುದಿಗೆ ಬೀಳಲಿಕ್ಕೆ ಕಾರಣ ಆಯಿತು? ಏನಿದೆ ಸರ್ ಇನ್ಸೈಡ್ ಈ ಒಂದು ಅಜೆಂಡಾಗಳು ಏನು? ರೈತರು ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ, ಸರ್ಕಾರಕ್ಕೆ ಯಾಕೆ ಇದು ಸವಾಲಾಗಿ ಹೋಗ್ತಾ ಇದೆ ಅಂತ. ಮಹಂತೇಶ್ ಸರ್, ನಿಮ್ಮಿಂದನೇ ಪ್ರಾರಂಭ ಆಗಲಿ ಸರ್. ನೋಡಿ, ಮೊದಲನೇದಾಗಿ ತಾವು ವಿಶೇಷವಾಗಿ ಕಳಸಾ ಬಂಡೂರಿ ಕಣ್ಣೀರು ಅಂತ ಒಂದು ದೊಡ್ಡ ವಿಷಯವನ್ನ, ಅರ್ಥಗರ್ಭಿತವಾದ ವಿಷಯವನ್ನ, ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಷಯವನ್ನ ತಾವು ಚರ್ಚೆಗೆ ತೆಗೆದುಕೊಂಡಿದ್ದು ಬಹಳ ಸ್ವಾಗತಾರ್ಹ. ನಿಜವಾಗ್ಲೂ ಅದು ಆ ಭಾಗದ ರೈತರ ಕಣ್ಣೀರಾಗಿನೇ ಉಳಿದಿದೆ. ಅದನ್ನ ಸರಿ ಮಾಡ್ಲಿಕ್ಕೆ ಯಾವ ಸರ್ಕಾರಗಳು ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಸರ್ಕಾರ ಜೊತೆಗೆ ಏನು ಕೋರ್ಟ್, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಒಂದು ತೀರ್ಪನ್ನ ನೀಡಿದ ಮೇಲೇನೂ ಸಹ ಈ ಸರ್ಕಾರಗಳು, ಕೇಂದ್ರ ಸರ್ಕಾರ ಯಾಕೆ ಈ ಮೇನಾಮೇಷವನ್ನ ಎಣಿಸ್ತಾ ಇದೆ ಅನ್ನೋದು ನಮ್ಮ ರೈತರ ಗೋಳಾಗಿದೆ. ನಾನು ಒಬ್ಬ ಬಾದಾಮಿಯವನಾಗಿ, ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಿದವನಾಗಿ, ಆ ಮಲಪ್ರಭಾ ನದಿಯ ಹೋರಾಟದಲ್ಲಿ, ಅದರಲ್ಲೂ ಮಾದಾಯಿಯ ಹೋರಾಟದಲ್ಲಿ ಪಾಲ್ಗೊಂಡ ಒಬ್ಬ ಯುವಕನಾಗಿ, ರೈತನಾಗಿ, ನನ್ನ ಹೊಲ ಗದ್ದೆ ತೋಟ ಎಲ್ಲ ಇದೆ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿಯೂ ಸಹ ಈಗಿನ ಕೇಂದ್ರ ಸರ್ಕಾರ ಅದನ್ನ ತೀವ್ರವಾಗಿ ಖಂಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಓಕೆ, ಸನ್ಮಾನ್ಯ ಮೋದಿಜಿಯವರೇ, ನಿಮ್ಗೆ ಜನರ ಕಣ್ಣೀರು ಅರ್ಥ ಆಗ್ತಾ ಇಲ್ವಾ? ಚುನಾವಣೆ ಟೈಮಲ್ಲಿ ಮೇ 19ರಂದು ನೀವು ಕರ್ನಾಟಕಕ್ಕೆ ಬಂದಾಗ, ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಬಿಜಾಪುರಕ್ಕೆ ಬಂದ್ರಿ, ಧಾರವಾಡಕ್ಕೆ ಬಂದ್ರಿ, ಬಾಗಲಕೋಟೆಗೆ ಬಂದ್ರಿ. ಬಂದಾಗ ಏನ್ ಹೇಳಿದ್ರಿ? ರೈತರ ಜೀವನಾಡಿ ಕಳಸಾ ಬಂಡೂರಿಯನ್ನ ಅದು ನಮ್ಮ ಹಕ್ಕು, ನಾವು ಅದನ್ನ ಮಾಡೇ ತೀರ್ತೀವಿ ಅಂತ ಹೇಳಿದ್ರಲ್ಲ. ನೀವೊಬ್ಬ ಪ್ರಧಾನಿಯಾಗಿದ್ದೀರಿ, ನಮ್ಮ ಮತಗಳ ದಿಂದ ತಾವು ಸರ್ಕಾರವನ್ನ ನೆನೆಸ್ತಾ ಇದ್ದೀರಿ. ಈ ರಾಜ್ಯದ ರೈತರ ಕಣ್ಣೀರು ನಿಮಗೆ ಅರ್ಥ ಆಗ್ತಾ ಇಲ್ವಾ? ಅದರ ಜೊತೆಗೆ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಎಲ್ಲಿದ್ದೀರಿ? ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರೇನ್ರಿ? ಇಂಥ ಪರಿಸ್ಥಿತಿಯಲ್ಲಿ ನಿನ್ನೆ ಮೊನ್ನೆ ಹೇಳಿಕೆ ನೀಡಬೇಕಾದ್ರೆ ನೀವೊಬ್ಬ ಹುಬ್ಬಳ್ಳಿ ಧಾರವಾಡದಿಂದ ಕೇಂದ್ರಕ್ಕೆ ಸಚಿವರಾಗಿ ಹೋಗಿದ್ದೀರಿ. ನಿಮ್ಮನ್ನ ಯಾವ ಮಾತಲ್ಲಿ ನಾವು ಹೇಳಬೇಕು? ನಿಮಗೆ ನಾಚಿಕೆ ಆಗ್ಬೇಕು. ಮಹಂತೇಶ್ ಅವರೇ, ಮುಖ್ಯವಾಗಿ ಈ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಸೇರಿಸ್ಕೊಳ್ಳಿ. ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಈಗ ಕೇಂದ್ರ